ನಮಸ್ಕಾರ. ಇವತ್ತು ನಾನು ಮೋಸ್ಟ್ ಡಿಫಿಕಲ್ಟ್ ಶಾಟ್ ಆನ್ ಡ್ರೈವ್ ಬಗ್ಗೆ ಹೇಳ್ತೀನಿ. ಯಾಕೆ ಎಲ್ರು ಮೋಸ್ಟ್ ಡಿಫಿಕಲ್ಟ್ ಶಾಟ್ ಅಂತಾರೆ ಆನ್ ಡ್ರೈವ್ ನ ಅಂದ್ರೆ ಅದನ್ನ ಜಾಸ್ತಿ ಯಾರು ಎಕ್ಸಿಕ್ಯೂಟ್ ಮಾಡಲ್ಲ, ಅದ್ರ ಬದಲು ಫ್ಲಿಕ್ ಶಾಟ್ ಆಡ್ತಾರೆ. ಸೊ ಅದಕ್ಕೇನೆ ಅದನ್ನ ಮೋಸ್ಟ್ ಡಿಫಿಕಲ್ಟ್ ಶಾಟ್ ಅಂತಾರೆ. ಸೊ ಆನ್ ಡ್ರೈವ್ ಬಗ್ಗೆ ಟೆಕ್ನಿಕ್ ನ ಬ್ರೇಕ್ ಡೌನ್ ಮಾಡಕ್ಕೆ ಈ ವಿಡಿಯೋ ಮಾಡ್ತಿರೋದು, ಸರಿನಾ? ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಕೊನೆವರೆಗೂ ವಿಡಿಯೋ ನೋಡಾದ್ಮೇಲೆ ಲೈಕ್ ಮಾಡೋದ್ ಮರಿಬೇಡಿ, ಓಕೆನಾ? ಬನ್ನಿ. ಬೇಸಿಕ್ಸ್ ಫಸ್ಟ್ ನೀವು ಆನ್ ಡ್ರೈವ್ ಗೊತ್ತೇ ಇಲ್ಲ, ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಈ ಬೇಸಿಕ್ಸ್ ನ ಫಾಲೋ ಮಾಡಿ. ಇವಾಗ ಟೆಕ್ನಿಕ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಆನ್ ಡ್ರೈವ್ ಅಲ್ಲಿ ಯಾವ ಟೆಕ್ನಿಕ್ ಹೆಂಗ್ ಇರ್ಬೇಕು, ಪೊಸಿಷನ್ ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಫಸ್ಟ್ ಥಿಂಗ್ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ದಂಗೆ ಈ ವಿಡಿಯೋದಲ್ಲಿ ಹೇಳೋದಂದ್ರೆ ಫಸ್ಟ್ ನೀವು ಲೈನ್ ಅಂಡ್ ಲೆಂತ್ ನ ಪಿಕ್ ಮಾಡ್ಬೇಕು, ಜಡ್ಜ್ ಮಾಡಿ ಪ್ರಾಪರ್ ಆಗಿ ಪಿಕ್ ಮಾಡ್ಬೇಕು. ಸೊ ಅವಾಗ್ಲೇ ನೀವು ಯಾವ್ದೇ ಶಾಟ್ ಆದ್ರೂ ಎಕ್ಸಿಕ್ಯೂಟ್ ಮಾಡಕ್ಕಾಗೋದು, ಸರಿನಾ? ಆನ್ ಡ್ರೈವ್ ಆಡ್ಬೇಕಾದ್ರೆ ಯಾವ ಲೈನ್ ಅಲ್ಲಿ ಇರೋ ಬಾಲ್ ನ ಆನ್ ಡ್ರೈವ್ ಆಡ್ಬೇಕು, ಯಾವ ಲೆಂತ್ ಅಲ್ಲಿ ಇದ್ರೆ ಆಡ್ಬೇಕು ಅಂತ. ಸೊ ಯಾವ ಲೈನ್ ಅಂಡ್ ಲೆಂತ್ ಬಾಲ್ ನ ನೀವು ಚೂಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ, ಮಾಮೂಲಿ ಸ್ಟಂಪ್ಸ್ ಇದೆ. ಸೊ ಮಿಡಲ್ ಮತ್ತೆ ಲೆಗ್ ಸ್ಟಂಪ್ ರೀಜನ್ ಅಲ್ಲಿ ಬರೋ ಬಾಲ್ ನ ನೀವು ಆನ್ ಡ್ರೈವ್ ಆಡಕ್ಕೆ ಚೂಸ್ ಮಾಡ್ಬೋದು. ಅದು ಲೈನ್ ಆಯ್ತು. ಯಾವ್ದು ಮಿಡಲ್ ಮತ್ತೆ ಲೆಗ್ ಸ್ಟಂಪ್ ಲೈನ್ ಅಲ್ಲಿ ಇರೋ ಬಾಲ್ ಫುಲ್ ಲೆಂತ್ ಮತ್ತೆ ಲೋ ಫುಲ್ ಟಾಸ್ ಬಾಲ್ ನ ನೀವು ಆನ್ ಡ್ರೈವ್ ಆಡಕ್ಕೆ ಚೂಸ್ ಮಾಡ್ಬೇಕು. ಸೊ ಇದು ಜಡ್ಜ್. ಫಸ್ಟ್ ಈ ರೀಜನ್ ಅಲ್ಲಿ ಬಾಲ್ ಬಂದ್ರೆ ನೀವು ಜಡ್ಜ್ ಮಾಡೋದ್ ಕಲೀರಿ. ಇವಾಗ ನಿಮ್ಗೆ ಗೊತ್ತಾಯ್ತು ಯಾವ ಲೈನು ಯಾವ ಲೆಂತ್ ಬಾಲ್ ನ ನೀವು ಆನ್ ಡ್ರೈವ್ ಆಡ್ಬೋದು, ಹೆಂಗ್ ಜಡ್ಜ್ ಮಾಡೋದು ಅಂತ. ಇವಾಗ ಟೋ ಪೊಸಿಷನ್ ಬಗ್ಗೆ ಹೇಳ್ತೀನಿ. ಟೋ ಪೊಸಿಷನ್ ನೀವು ನಾರ್ಮಲ್ ಆಗಿ ರಿಲ್ಯಾಕ್ಸ್, ಫಸ್ಟ್ ಟೋ ಪೊಸಿಷನ್ ಗಿಂತ ಮುಂಚೆ ರಿಲ್ಯಾಕ್ಸ್ ಸ್ಟ್ಯಾನ್ಸ್ ಅಲ್ಲಿ ಇರಬೇಕು. ರಿಲ್ಯಾಕ್ಸ್ ಸ್ಟ್ಯಾನ್ಸ್, ಬಾಡಿ ಬ್ಯಾಲೆನ್ಸ್ ಪ್ರಾಪರ್ ಆಗಿರ್ಬೇಕು. ಅದಾದ್ಮೇಲೆ ಟೋ ಪೊಸಿಷನ್ ಯಾವ ಕಡೆ ಇರಬೇಕು ಅಂದ್ರೆ, ಕೆಲವ್ರು ಏನ್ ಮಾಡ್ತೀರಾ ತುಂಬಾ ಆಚೆ ಇಡ್ತೀರಾ, ಅದು ರಾಂಗ್. ಕೆಲವ್ರು ಏನ್ ಮಾಡ್ತೀರಾ ತುಂಬಾ ಕ್ಲೋಸ್ ಆಗಿ ಇಡಕ್ ಸ್ಟಾರ್ಟ್ ಮಾಡ್ತೀರಾ, ಹಿಂಗ್ ಹೊಡೆಯಕ್ ಸ್ಟಾರ್ಟ್ ಮಾಡ್ತೀರಾ, ಅದು ರಾಂಗ್. ಹಿಂಗ ಆಚೆ ಇಟ್ರು ಜಾಸ್ತಿ ಹಿಂಗ್ ಮಿಡ್ ವಿಕೆಟ್ ರೀಜನ್ ಅಲ್ಲಿ ಹೋಗುತ್ತೆ, ಫ್ಲಿಕ್ ತರ ಹೋಗುತ್ತೆ. ತುಂಬಾ ಕ್ಲೋಸ್ ಇಟ್ಟಾಗ ಆಲ್ಮೋಸ್ಟ್ ಎಲ್ ಬಿ ಆಗೋ ಚಾನ್ಸಸ್ ಇರುತ್ತೆ, LBW ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನೆ ನಿಮ್ ಟೋ ಪೊಸಿಷನ್ ಮಿಡ್ ಆನ್ ರೀಜನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕು. ಮಿಡ್ ಆನ್ ರೀಜನ್ ಅಲ್ಲಿ ನಿಮ್ ಟೋ ಪೊಸಿಷನ್ ಪ್ರಾಪರ್ ಆಗಿ ಪಾಯಿಂಟ್ ಮಾಡಿದಾಗ ನಿಮ್ ಹೆಡ್ ಪೊಸಿಷನ್ ನಿಮ್ ಟೋನ ಫಾಲೋ ಮಾಡುತ್ತೆ. ಅವಾಗ ಆ ಕಡೆ ಈ ಕಡೆ ಫಾಲೋ ಆಗಲ್ಲ. ನೀವು ಯಾವಾಗ ನೀವು ಟೋನ ಆ ಕಡೆ ಈ ಕಡೆ ಮಾಡ್ತಿರೋ ಅವಾಗ ನಿಮ್ ಹೆಡ್ ಪೊಸಿಷನ್ ಅಷ್ಟೇ ಆ ಕಡೆ ಈ ಕಡೆ ಫಾಲೋ ಆಗುತ್ತೆ. ಸೊ ಅದಕ್ಕೆ ನೀವು ನಿಮ್ ಟೋ ಪೊಸಿಷನ್ ನ ಮಿಡ್ ಆನ್ ರೀಜನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕು. ಮತ್ತೆ ಇದ್ರ ಜೊತೆ ನೆಕ್ಸ್ಟ್ ನೀವು ಟೋ ಪೊಸಿಷನ್ ನ ಮಿಡ್ ಆನ್ ರೀಜನ್ ಅಲ್ಲಿ ಪಾಯಿಂಟ್ ಮಾಡ್ತೀರಾ, ಅದ್ರ ಜೊತೆಲಿ ಸ್ಟ್ರೈಟ್ ಮಾಡಿದಾಗ ನಿಮ್ ಬ್ಯಾಕ್ ಲೆಗು ಕೆಲವ್ರು ಏನ್ ಮಾಡ್ತೀರಾ ತುಂಬಾ ಬೆಂಡ್ ಮಾಡ್ತೀರಾ. ಹಿಂಗ್ ಬೆಂಡ್ ಮಾಡಿದಾಗ ಆಟೋಮೆಟಿಕ್ ಆಗಿ ಬ್ಯಾಟ್ ಮೇಲ್ ಹೋಗುತ್ತೆ. ಆಟೋಮೆಟಿಕ್ ಆಗಿ ಬ್ಯಾಟ್ ಮೇಲ್ ಹೋದಾಗ ಕ್ಯಾಚ್ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ನಿಮ್ ಬ್ಯಾಕ್ ಲೆಗ್ ನ ಬೆಂಡ್ ಮಾಡಬಾರ್ದು. ಟೋನ ಮಿಡ್ ಆನ್ ರೀಜನ್ ಅಲ್ಲಿ ಪಾಯಿಂಟ್ ಮಾಡ್ತೀರಾ, ಬ್ಯಾಕ್ ಲೆಗ್ ಸ್ಟ್ರೈಟ್ ಆಗಿರ್ಲಿ, ಅವಾಗ ಪ್ರಾಪರ್ ಆಗಿ ಹೆಡ್ ಕರೆಕ್ಟ್ ಆಗಿ ಬಂದು ಶಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ಇನ್ನೊಂದ್ಸಲಿ ರಿವೈಸ್ ಮಾಡ್ತೀನಿ ಹೆಂಗೆ ಅಂದ್ರೆ, ಪ್ರಾಪರ್ ರಿಲ್ಯಾಕ್ಸ್ ಮತ್ತೆ ಬ್ಯಾಲೆನ್ಸ್ ಬ್ಯಾಟಿಂಗ್ ಸ್ಟ್ಯಾನ್ಸ್ ಇರ್ಲಿ. ಅದಾದ್ಮೇಲೆ ಲೈನು ಲೆಂತ್ ನ ಪ್ರಾಪರ್ ಆಗಿ ಜಡ್ಜ್ ಮಾಡಿ, ಯಾವ ಲೈನ್ ಅಲ್ಲಿ ಇದೆ ಯಾವ ಲೆಂತ್ ಅಲ್ಲಿ ಇದೆ, ಅವಾಗ ನೀವು ಶಾರ್ಟ್ ಹೋಗ್ಬೇಕು. ಜೊತೆಲಿ ನೀವು ಟೋ ಪೊಸಿಷನ್ ಮಿಡ್ ಆನ್ ರೀಜನ್ ಅಲ್ಲಿ ಪಾಯಿಂಟ್ ಮಾಡ್ಬೇಕು ಆನ್ ಡ್ರೈವ್ ಆಡ್ಬೇಕು ಅಂದಾಗ, ಸರಿನಾ? ಜೊತೆಗೆ ಬ್ಯಾಟ್ ಸ್ವಿಂಗ್ ಪ್ರಾಪರ್ ಆಗಿ ಬರ್ಲಿ, ಲೆಫ್ಟ್ ಹ್ಯಾಂಡ್ ಟೈಟ್ ಆಗಿರ್ಲಿ, ಸರಿನಾ? ಟೋ ಪೊಸಿಷನ್ ಹೆಡ್ ಪೊಸಿಷನ್ ಕರೆಕ್ಟ್ ಆಗಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಎರಡು ಹ್ಯಾಂಡ್ ಟೈಟ್ ಆಗಿ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಅದನ್ನ ಮಾಡಬೇಡಿ. ಲೆಫ್ಟ್ ಹ್ಯಾಂಡ್ ಟೈಟ್ ಆಗಿರ್ಲಿ, ಬ್ಯಾಟ್ ಸ್ವಿಂಗ್ ಪ್ರಾಪರ್ ಆಗಿ ಸ್ವಿಂಗ್ ಬರ್ಲಿ. ಓಕೆ, ಹಿಂಗಿರ್ತೀರಾ. ಬ್ಯಾಟ್ ಸ್ವಿಂಗ್ ಥರ್ಡ್ ಮ್ಯಾನ್ ಇಂದ ಬರ್ಬೇಕು. ಥರ್ಡ್ ಮ್ಯಾನ್ ಇಂದ ಹಿಂಗ್ ಬಂದಾಗ ಆಲ್ಮೋಸ್ಟ್ ಹಿಂಗ್ ಹೋಗುತ್ತೆ. ಥರ್ಡ್ ಮ್ಯಾನ್ ಇಂದ ಬ್ಯಾಟ್ ಸ್ವಿಂಗ್ ಬರ್ಲಿ, ಸರಿನಾ? ಈ ಪಾಯಿಂಟ್ಸ್ ಇಟ್ಕೊಂಡು ನಿಮ್ಮ ಆನ್ ಡ್ರೈವ್ ನ ಎಕ್ಸಿಕ್ಯೂಟ್ ಮಾಡ್ಬೋದು.